ಸ್ನೇಹಿತರೆ, ಭದ್ರಾವತಿ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳು, ಖಾಸಗಿ ಶಾಲೆಗಳು, ಪ್ರೌಢಶಾಲೆಗಳಲ್ಲಿ ಪ್ರೌಢಶಾಲೆ ವಿದ್ಯಾರ್ಥಿಗಳ ಮಧು, ಚೈನಿಕೈನಿ, ಸಿಗರೇಟ್, ಬೀಡಿ, ಈ ಇನ್ನಿತರ ಮಾದಕ ವಸ್ತುಗಳು ಅವ್ರ ಬ್ಯಾಗ್ನಲ್ಲಿ ಸಿಕ್ತಿರ್ತಕ್ಕಂಥದ್ದು ಅದು ಪೋಷಕರಲ್ಲಿ ಆತಂಕ ಮೂಡಿಸಿರ್ತಕ್ಕಂಥದ್ದು. ಯಾಕಂತಂದರೆ ಇವತ್ತು 18 ವರ್ಷದ ಕೆಳಗಿನ ಯುವಕರಿಗೆ ಅದೆಲ್ಲ ಯಾಕೆ ಸಿಗ್ತಾ ಇದೆ? ಸ್ಥಳೀಯ ಪ್ರಾಧಿಕಾರ, ಸ್ಥಳೀಯ ಶಿಕ್ಷಣ ಇಲಾಖೆ, ನಗರಸಭೆ, ಪೊಲೀಸ್ ಇಲಾಖೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಾಗೃತಿ ಮೂಡಿಸಬೇಕು. 18 ವರ್ಷದ ಒಳಗಡಿನ ಹೈಸ್ಕೂಲ್ ವಿದ್ಯಾರ್ಥಿಗಳು ಕೆಟ್ಟ ಮಾದಕ ವಸ್ತುಗಳ ಚಟಕ್ಕೆ ದಾಸರಾದರೆ ಮುಂದಿನ 5 ವರ್ಷ 10 ವರ್ಷಗಳ ಅವ್ರ ಭವಿಷ್ಯ ಮಂಕಾಗುತ್ತದೆ. ಅದರಿಂದ ಮಾನ್ಯ ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಸ್ಥಳೀಯ ಪ್ರಾಧಿಕಾರ ಮತ್ತು ಆರೋಗ್ಯ ಇಲಾಖೆ ಎಲ್ಲರೂ ಒಳಗೊಂಡು ಜಾಗೃತಿಯನ್ನು ಪ್ರತಿ ಶಾಲೆಗೆ, ಹೈಸ್ಕೂಲ್ಗಳಿಗೆ, ಖಾಸಗಿ ಶಾಲೆಗಳು, ಸರ್ಕಾರಿ ಶಾಲೆಗಳು ಯಾವುದೇ ಇರಲಿ ಎಲ್ಲ ಶಾಲೆಗಳಿಗೂ ಭೇಟಿ ಕೊಟ್ಟು ಆ ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ ಮೂಡಿಸುವಂಥ ಕೆಲಸ ಆಗಬೇಕು. ಜೊತೆಗೆ ಯಾವ ಯಾವ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, ಮಾರಾಟಕ್ಕೆ ಆ ಯುವಕರಿಗೆ ಕೊಡ್ತಾ ಇದ್ದಾನೆ, ಆ ಅಂಗಡಿಗಳನ್ನು ಸೀಜ್ ಮಾಡಬೇಕು ಮತ್ತು ಅಂಗಡಿಗೂ ಕೂಡ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು. ನಗರಸಭೆಯ ಕಸದ ಗಾಡಿಗಳಲ್ಲಿ ಪ್ರಚಾರವನ್ನು ಮಾಡಬೇಕು. ಈ ವಿಚಾರ ಅವೇರ್ನೆಸ್ ಮಾಡಿಸುವಂಥ ಕೆಲಸವನ್ನು, ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಗರಸಭೆ ಆಡಳಿತ ಮಾಡಬೇಕು. ಜೊತೆಗೆ ಯಾವ ಯಾವ ಅಂಗಡಿಗಳಲ್ಲಿ ಚೈನಿಕೇನಿ, ಮಧು, ಬೀಡಿ, ಸಿಗರೇಟನ್ನು ಶಾಲಾ ಮಕ್ಕಳಿಗೆ ನೀಡ್ತಿದ್ದಾರೆ ಅಂಥ ಅಂಗಡಿಗಳನ್ನು ಗುರುತಿಸಿ ಅಂಗಡಿಯನ್ನು ಸೀಜ್ ಮಾಡಬೇಕು. ಆತರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಆದರೆ ಮಾತ್ರ ನಮ್ಮ ಯುವಕರ ಭವಿಷ್ಯ ಉಜ್ವಲವಾಗಿರುತ್ತೆ. ಇಲ್ಲ ಅಂತಂದರೆ ಭಾರತದ ಭವಿಷ್ಯ ಮತ್ತೆ ಮಂಕಾಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು 2, 3, 4 ದಿನದಲ್ಲಿ ಈ ಕೆಲಸಗಳಾಗಬೇಕು ಅಂತ ಹೇಳಿ ಮಾನ್ಯ ತಹಶೀಲ್ದಾರ್ ಅವರಿಗೆ ನಾನು ಈ ಮೂಲಕ ಭದ್ರಾವತಿಯ ಸಮಸ್ತ ನಾಗರಿಕರ ಮೂಲಕ ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ಶಶಿಕುಮಾರ್ ಗೌಡ, ಸಾಮಾಜಿಕ ಹೋರಾಟಗಾರ, ಭದ್ರಾವತಿ.